ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮನೆ ಜಗಳ ಬಹಿರಂಗ ಆಗಿದೆ. ಅಕ್ಕ ತಮ್ಮನ ಮಧ್ಯೆ ಫ್ಲಾಟ್ ವಿಚಾರಕ್ಕೆ ಗಲಾಟೆ ಆಗಿದೆ. ರಂಜಿತ್ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ಕ ಭಾವ ದೂರು ಕೊಟ್ಟಿದ್ದಾರೆ. ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಜೀವ ಬೆದರಿಕೆ ಆರೋಪದಲ್ಲಿ ಭಾವ ಜಗದೀಶ್ ದೂರನ್ನ ಕೊಟ್ಟಿದ್ದಾರೆ. ಮದುವೆ ಬಳಿಕ ಫ್ಲಾಟ್ ಬಿಡದೆ ರಂಜಿತ್ ಗಲಾಟೆಯನ್ನ ಮಾಡ್ತಾ ಇದ್ರು. ರಂಜಿತ್ ಪತ್ನಿ ಮತ್ತು ಅಕ್ಕನ ಮಧ್ಯೆ ಗಲಾಟೆ ಆಗಿರುವಂಥದ್ದು, ಅದು ಕೂಡ ಫ್ಲಾಟ್ ವಿಚಾರಕ್ಕೆ. ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮನೆ ಜಗಳ ಬಹಿರಂಗ ಆಗಿದೆ. ಅಕ್ಕ ತಮ್ಮನ ಮಧ್ಯೆ ಫ್ಲಾಟ್ ವಿಚಾರಕ್ಕಾಗಿ ಗಲಾಟೆ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ರಂಜಿತ್ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಕ್ಕ ಭಾವ ದೂರನ್ನ ಕೊಟ್ಟಿರೋದಿಲ್ಲಿ ಬೇರೆ ಯಾರೂ ಅಲ್ಲ. ಹೀಗಾಗಿ ಪೊಲೀಸರು ಎನ್ಸಿಆರ್ ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೀವ ಬೆದರಿಕೆ ಆರೋಪದಲ್ಲಿ ಭಾವ ಜಗದೀಶ್ ದೂರನ್ನ ಕೊಟ್ಟಿದ್ರು. ಮದುವೆ ಬಳಿಕ ಫ್ಲಾಟ್ ಬಿಡದೆ ರಂಜಿತ್ ಗಲಾಟೆಯನ್ನ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿ ಇದೆ. ರಂಜಿತ್ ಪತ್ನಿ ಮತ್ತು ಅಕ್ಕನ ಮಧ್ಯೆ ಆಗಾಗ ವಾಗ್ವಾದ ಆಗ್ತಾ ಇತ್ತು. ರಂಜಿತ್ ಮದುವೆ ಆದಮೇಲೆ ರಂಜಿತ್ ಹೆಂಡತಿ ಮತ್ತು ರಂಜಿತ್ ಅಕ್ಕನ ನಡುವೆ ಗಲಾಟೆ ಆಗ್ತಾ ಇತ್ತು. ನೀನು ನನ್ನ ಬ್ಲಡ್ ಅಲ್ಲಿ ಬಂದಿರೋದು, ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ನೀನ್ ಅವ್ಳ ಬಟ್ಟೆ ಎತ್ತಲು ಕಣ, ಬಟ್ಟೆ ಕಿತ್ತು ಎತ್ತಲು ಕಣ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು, ನಿನ್ನ ಅಕ್ಕ ನಾನು. ಬಟ್ಟೆ ಕಿತ್ತು ಎತ್ತಿದಕ್ಕೆ ಬಟ್ಟೆ ಕಿತ್ತು ಎತ್ತದ್ಲು ರಶ. ರಶ ನಿನ್ ಮೇಲೆ ಹಣೆ ಇಡ್ತೀನಿ ನಾನು, ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗ್. ರಶ ಮನೆಯೊಳಗೆ ಬಂದಿಲ್ಲ. ಎರಡ ಏ ಸುಳ್ಳು ಹೊಡೆದಿರೋದು ಪ್ರೂಫ್ ಇದೆ. ಮಕ್ಕಳಲ್ಲಿ ನೀನು ನನ್ನ ಬ್ಲಡ್ ಅಲ್ಲಿ ಬಂದಿರೋದು, ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ಜಿ ಕನ್ನಡ ನ್ಯೂಸ್ ಜೊತೆಗೆ ನಟ ರಂಜಿತ್ ಮಾತನಾಡಿದ್ದಾರೆ. ಮದುವೆ ಬಳಿಕ ಅಕ್ಕ ಭಾವ ತೊಂದರೆಯನ್ನ ಕೊಡ್ತಾ ಇತ್ತು. ಮನೆಗೆ ಬಂದು ನಂದು ಮನೆ ಅಂತ ಜಗಳ ಮಾಡ್ತಾ ಪತ್ನಿಗೆ ನನ್ನ ತಂದೆ ಮತ್ತು ಅಕ್ಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಕ್ಕನ ಹೆಸರಿನಲ್ಲಿ ನಾನು ಅಪಾರ್ಟ್ಮೆಂಟ್ ತಗೊಂಡೆ, ಆದರೆ EMI ಕಟ್ಟಿದ್ದೀನಿ. ನಾನೇ EMI ಕಟ್ಟಿದ್ದು. ಫ್ಲಾಟ್ ಮಾತ್ರ ಅಕ್ಕನ ಹೆಸರಲ್ಲಿತ್ತು, ಈಗ ನನ್ನದು ಅಂತ ಅಕ್ಕ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಜಗಳ ಆಗಿದೆ. ಹಾಗೇನೆ ನನ್ನ ಹೆಂಡತಿಗೆ ನನ್ನ ಅಕ್ಕನೇ ಹೊಡೆದಿರೋದು. ಅಕ್ಕ ಭಾವ ತೊಂದರೆ ಕೊಡ್ತಾ ಇದ್ರು. ನನ್ನ ಮದುವೆ ಆದ ಬಳಿಕ ಮನೆಗೆ ಬಂದು ನಂದು ಮನೆ ಅಂತ ಇದ್ರು. ಈ ರೀತಿಯಾಗಿ ಜಗಳ ಆಗ್ತಾ ಇತ್ತು ಪದೇ ಪದೇ. ಪತ್ನಿಗೆ ನನ್ನ ತಂದೆ ಮತ್ತು ಅಕ್ಕ ಹಲ್ಲೆ ಮಾಡಿದ್ದಾರೆ. ಅಕ್ಕನ ಹೆಸರಿನಲ್ಲಿ ನಾನು ಅಪಾರ್ಟ್ಮೆಂಟ್ ತಗೊಂಡೆ ಎನ್ನುವುದಾಗಿ ರಂಜಿತ್ ಹೇಳಿದ್ದಾರೆ. ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಕೋರ್ಟ್ ಮೊರೆ ಹೋಗ್ತೀನಿ ಅಂತೇಳಿ ಬಿಗ್ ಬಾಸ್ ಸ್ಪರ್ಧಿ ಹೇಳಿದ್ದಾರೆ ರಂಜಿತ್ ಅವರು. ಒಂದು ಕಡೆಯಲ್ಲಿ ಅಕ್ಕ ತಮ್ಮನ ನಡುವೆ ನಡೀತಾ ಇರುವಂಥ ವಾಗ್ವಾದವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ರಂಜಿತ್ ಅವರು ಮಾಡ್ತಾ ಇರುವಂಥ ಆರೋಪ, ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಲಾಗಿದೆ, ನನ್ನ ಅಕ್ಕನೇ ಹಲ್ಲೆ ಮಾಡಿರೋದು, ಅಕ್ಕ ಭಾವ ಹಲ್ಲೆ ಮಾಡಿದ್ದಾರೆ ಎನ್ನುವುದಾಗಿ. ಇನ್ನೊಂದು ಕಡೆಯಲ್ಲಿ ರಂಜಿತ್ ವಿರುದ್ಧ ದೂರು ದಾಖಲಾಗಿದೆ. ಈ ದೂರನ್ನ ಕೊಟ್ಟಿರೋದು ಯಾರು ಅಂತ ಹೇಳಿದ್ರೆ ರಂಜಿತ್ ಅಕ್ಕ ಭಾವ. ಹೋಗಿ ಮನೆಯೊಳಗೆ ಬಂದಿಲ್ಲ. ಮನೆಯೊಳಗೆ ಎಲ್ಲಿದೆ ನೀನು? ಮತ್ತೆ ನೀನು ಎಲ್ಲಿದೆ? ನೀನು ನಮ್ಮ ಮನೆಗೆ ಬಂದು ತಂದು ಹಿಡಿತಿದ್ದೆ ನೀನು. ಎರಡ ಏ ಸುಳ್ಳು ಹೊಡೆದಿರೋದು ಪ್ರೂಫ್ ಇದೆ. ಮಕ್ಕಳಲ್ಲಿ ನೀನು ನನ್ನ ಬ್ಲಡ್ ಅಲ್ಲಿ ಬಂದಿರೋದು, ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ನೀನ್ ಅವಳ ಬಟ್ಟೆ ಎತ್ತಲು ಕಣ, ಬಟ್ಟೆ ಕಿತ್ತು ಎತ್ತಲು ಕಣ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು, ನಿನ್ನ ಅಕ್ಕ ನಾನು. ಬಟ್ಟೆ ಕಿತ್ತು ಎತ್ತಿದಕ್ಕೆ ಬಟ್ಟೆ ಕಿತ್ತು ಎತ್ತದ್ಲು ರಶ. ರಶ ನಿನ್ ಮೇಲೆ ಹಣೆ ಇಡ್ತೀನಿ ನಾನು, ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗ್. ರಶ ಮನೆಯೊಳಗೆ ಬಂದಿಲ್ಲ. ಮನೆಯೊಳಗೆ ಎಲ್ಲಿದೆ ನೀನು? ಮತ್ತೆ ನೀನು ಎಲ್ಲಿದೆ? ನೀನು ನಮ್ಮ ಮನೆಗೆ ಬಂದು ತಂದು ಹಿಡಿತಿದ್ದೆ ನೀನು. ಎರಡ ಏ ಸುಳ್ಳು ಹೊಡೆದಿರೋದು ಪ್ರೂಫ್ ಇದೆ. ಮಕ್ಕಳಲ್ಲಿ ನೀನು ನನ್ನ ಬ್ಲಡ್ ಅಲ್ಲಿ ಬಂದಿರೋದು, ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ನೀನ್ ಅವಳ ಬಟ್ಟೆ ಎತ್ತಲು ಕಣ, ಬಟ್ಟೆ ಕಿತ್ತು ಎತ್ತಲು ಕಣ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು, ನಿನ್ನ ಅಕ್ಕ ನಾನು. ಬಟ್ಟೆ ಕಿತ್ತು ಎತ್ತಿದಕ್ಕೆ ಬಟ್ಟೆ ಕಿತ್ತು ಎತ್ತದ್ಲು ರಶ. ರಶ ನಿನ್ ಮೇಲೆ ಹಣೆ ಇಡ್ತೀನಿ ನಾನು, ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗ್. ರಶ ಮನೆಯೊಳಗೆ ಬಂದಿಲ್ಲ. ಫ್ಲಾಟ್ ವಿಚಾರಕ್ಕಾಗಿ ಅಕ್ಕ ತಮ್ಮನ ನಡುವೆ ಗಲಾಟೆ ಜೋರಾಗಿದೆ. ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಜೊತೆಯಲ್ಲಿ ಸ್ವತಃ ರಂಜಿತ್ ಅವರೇ ಈ ಘಟನೆ ಕುರಿತಂತೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡು ಮೂರು ವಿಡಿಯೋಗಳು ಅಂಡ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ ನಿಮ್ಮ ಮನೆಯ ವಿಷಯ ಅನ್ನೋದು ಗೊತ್ತಾಯ್ತು ನಮ್ಗೆ. ಏನಾಯ್ತು ಸರ್? ಏನ್ ಸಮಸ್ಯೆ ಸರ್?
ಸೇಮ್ ಮೇಡಮ್ ಎಲ್ಲಾ ಫ್ಯಾಮಿಲಿಯಲ್ಲೂ ಹೇಗಾಗುತ್ತೆ, ಒಂದೊಬ್ರು ಮದ್ವೆ ಆದಾಗ ಈ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಶುರು ಆಗೋದೇ ಆಸ್ತಿ ವಿಚಾರಕ್ಕೆ. ಸೊ ಇವಾಗ್ಲೂ ಅದೇ ಆಗಿರೋದು ಅಷ್ಟೇ, ಏನಿಲ್ಲ, ಸಿವಿಲ್ ಮ್ಯಾಟ್ರೇ ಆಗ್ತಿರೋದು. ಓಕೆ, ಹೆಂಗೆ ಸರ್ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ, ಏನಕ್ಕೆ ಶುರುವಾಯ್ತು ಈ ತರ ಗಲಾಟೆಗಳು ಮನೆಯಲ್ಲಿ ಅಂತ? ಮೇಡಮ್ ಪೊಲೀಸ್ ಸ್ಟೇಷನ್ ಹೋಗಕ್ ಮುಂಚೆ ಅವ್ರು ಬಂದು ನನಗೆ EMI ಅಮೌಂಟ್ ಡೈಲಿ ಮಂತ್ಲಿ 5ನೇ ತಾರೀಕು ಬಂದ್ಬಿಡ್ಬೇಕು ಅಂದ್ರೆ, ಮದ್ವೆ ಆಗಿದ ತಕ್ಷಣ, ಮದ್ವೆ ಆಗಿದ್ 3 ದಿವಸಕ್ಕೆ ನಾನು ಇವಾಗ ಜಸ್ಟ್ ಮದ್ವೆ ಆಗಿರೋದು, ಜಸ್ಟ್ ಗಿವ್ ಮಿ ಅ ಟೈಮ್, ಇಷ್ಟು ದಿವಸ ಕೊಟ್ಟಿದ್ದೀನಿ, ಇನ್ಮೇಲೆ ಕೊಡಲ್ವಾ ಅಂತ ಅಂದ್ಬಿಟ್ಟು ಹೇಳಿದೆ. ಅದಾದ್ಮೇಲೆ ನಾವು ಅದನ್ನೆಲ್ಲ ಮಾತಾಡಿದೀವಿ. ನೀನ್ ಕೊಟ್ಲ, ನಿನ್ ಹೆಂಡತಿ ಕೈಲಿ ಕೊಡ್ಸು ಹಂಗೇನೆ ಸ್ಟಾರ್ಟ್ ಮಾಡಿದ್ರು. ಅವಳು ಬರೋದಿಲ್ಲ, ಏನಕ್ಕೆ ಬರ್ಬೇಕು, ಹೆಂಡತಿ ಎಲ್ಲ ಬರಂಗಿಲ್ಲ, ನಾನೇ ಇದೀನಲ್ಲ, ನಾನೇ ನೋಡ್ಕೋತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಇಮಿಡಿಯೇಟ್ಲಿ ಶಿ ಸೆಂಟ್ ಲೀಗಲ್ ನೋಟಿಸ್ ಫಾರ್ ಮಿ. 1 ತಿಂಗಳಿಗೆನೆ, ಬರೀ 1 ತಿಂಗಳಿಲ್ಲ, ಒಂದು 15 ಡೇಸ್ಗೆಲ್ಲ ಲೀಗಲ್ ನೋಟಿಸ್ ಕಳಿಸಿದ್ರು. ಕಳ್ಸಿದ ತಕ್ಷಣ ನಾನು ಐ ಟುಕ್ ಟೈಮ್, ಬಿಕಾಸ್ ಏನೋ ಕೋಪ ಮಾಡ್ಕೊಂಡಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಆದೆ. ಅದಾದ್ಮೇಲೆ ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ಗೆ ಹೋಗಿದ ತಕ್ಷಣ ನನಗೂ ಬೇಜಾರಾಯ್ತು. ಸೊ ಆ ಲೀಗಲ್ ನೋಟಿಸ್ಗೆ ರಿಪ್ಲೈ ಕೊಟ್ಟೆ ನಾನು. ನನ್ನ ಲಾಯರ್ಸ್ ಅದೇನ್ ಬರ್ಬೇಕು, ಏನು ಹೋಗ್ಬೇಕು, ಮತ್ತೆ ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ನಾನು ಲೀಗಲ್ ನೋಟಿಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ರಿಪ್ಲೈನು ಕೊಟ್ಟಿದ್ದಾಗಿದೆ. ಕೊಟ್ಟಾದ್ಮೇಲೂ ಮತ್ತೆ ಸ್ಟೇಷನ್ಗೆ ಹೋಗಿ ಕುತ್ಕೊಂಡ್ರು. ಅಲ್ಲೂ ಸ್ಟೇಷನ್ ಹೇಳಿ ಕಳ್ಸಿದ್ದಾರೆ, ಇಲ್ಲ ಮೇಡಮ್ ಇದೆಲ್ಲ ಮಾಡಬಾರ್ದು ಅಂತ. ಮೊನ್ನೆಲ್ಲ ಬಂದು ನಮಗೂ ಥ್ರೆಟ್ನಿಂಗ್ ಮಾಡ್ಲು, ಇಲ್ಲ ನಿಮ್ಗೆ ಏನ್ ಮಾಡ್ಬೇಕು ನಂಗೆ ಗೊತ್ತು, ಇವಾಗ ಮನೆಯೊಳಗೆ ನಿನ್ಗೆ ಎಷ್ಟು ಟಾರ್ಚರ್ ಕೊಡ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಬಿಟ್ಟು ಬಂದು ಮನೆಯೊಳಗೆ ಕೆಲವು ವಿಡಿಯೋಗಳು ನೋಡಿರ್ಬೋದು. ಆ ಪ್ರಾವಿಷನ್ಸ್ ತೆಗೆದು ಬಿಸಾಕೋದು, ನನ್ನ ಹೆಂಡತಿಗೆ ಕೆಟ್ಟ ಪದಗಳು ಯೂಸ್ ಮಾಡೋದು. ಇವಾಗ ಮನೆಯೊಳಗೆ ಬಂದಾಗ ನಿನ್ ಕೈಯಲ್ಲಿ ಮೊಬೈಲ್ ವಿಡಿಯೋ ಆನ್ ಮಾಡ್ಕೊಂಡೆ ಕಿಚನ್ ಒಳಗೆ ಏನಕ್ಕಮ್ಮ ಬಂದೆ ನೀನು, ನನ್ನ ಹೆಂಡತಿ ಅಲ್ಲಿ ಇದ್ಲು ಅಂತನ. ಸೊ ಇಮಿಡಿಯೇಟ್ಲಿ ಶಿ ಟೋಲ್ಡ್, ನೀನ್ ಅದೆಲ್ಲ ಹಾಳು ಮಾಡ್ತಾ ಇದೀಯಾ ಎಂತ. ಮೊನ್ನೆ ಏಕಾಏಕಿ ಮನೆಯೊಳಗೆ ನುಗ್ಗಕ್ ಕಾರಣ ಏನು ಅಂದ್ರೆ, ನಮ್ ತಂದೆನೇ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ. ನಮ್ ತಂದೆನೇ ಹೋಗಿ ಗೇಟ್ ತೆಕ್ಕೊಡ್ತಾರೆ. ನಮ್ದು ಏನಕ್ಕಂದ್ರೆ ನಮ್ದು ಬಾಗಿಲಿನ ಮುಂಚೆ ಒಂದ್ ಗೇಟ್ ಇದೆ, ಆ ಗೇಟ್ ನ ಲಾಕ್ ಮಾಡಿ ಇಟ್ಟಿರ್ತೀವಿ. ನಮ್ ತಂದೆ ಹೋಗ್ಬಿಟ್ಟು ತೆಕ್ಕೊಟ್ಟಿದ್ದಾರೆ. ಅದೆಲ್ಲ ವಿಡಿಯೋ ಪ್ರೂಫ್ ನಮ್ಮ ಹತ್ರನೂ ಇದೆ. ಅದಾದ್ಮೇಲೆ ಈ ಗಲಾಟೆ ಶುರು ಆಗಿರೋದು. ಏಕಾಏಕಿ ಒಳಗಡೆ ಬಂದು ಇವಳು ಹೊಡಿಯೋದು, ಆಮೇಲೆ ನಮ್ಮ ತಂದೆ ನನಗೆ ಹೊಡೆದಿರೋದು, ನನ್ನ ವೈಫ್ಗೆ ಹೊಡೆದಿರೋದು, ಅವ್ರ ತಲೆಗೆ ಹೊಡೆದಿರೋದು, ಮೆಡಿಕಲ್ ರಿಪೋರ್ಟ್ಸ್ ನಮ್ಮ ಹತ್ರ ಇದೆ. ಸೊ ಇಷ್ಟೆಲ್ಲ ಆದ್ಮೇಲೆ ಸ್ಟೇಷನ್ ಅದು ಮತ್ತೆ ನಿನ್ನೆ ರಾತ್ರಿ ಬೈದ್ ಕಳ್ಸಿದ್ದಾರೆ. ನೀವು ಮನೆ ಒಳಗೆ ಹೋಗಂಗಿಲ್ಲ ಅಂದ್ರೆ ಅದ್ ಹೆಂಗ್ ಹೋದ್ರಿ ನೀವು, ಇದೆಲ್ಲ ಮಾಡಿದ್ ತಪ್ಪು, ಫಸ್ಟ್ ನಿಮ್ ಬಟ್ಟೆಗಳು ತಗೊಂಡು ಮೇಲ್ಗಡೆ ಹೋಗಿ ಶಿಫ್ಟ್ ಆಗಿ ನಿಮ್ದು ಅಂತ ಅಂದ್ಬಿಟ್ಟು ನಮ್ ತಂದಿನ ಫಸ್ಟ್ ಕಳಿಸಿದ್ರು. ಯಾಕಂದ್ರೆ ನಮ್ ತಂದೆ ನಮ್ ಜೊತೆ ಇರ್ತಾ ಇದ್ದಿದ್ದು. ಸೊ ಇವ್ರು ಒಳಗಿರೋ ಕಾರಣ ಗೇಟ್ ತೆಗೆದು ಒಳಗಡೆ ಬಿಡ್ತಾ ಇದ್ರು ಅಕ್ಕಂದ್ರನ್ನ. ಅವ್ರು ಒಳಗಡೆ ಬಂದು ಗಲಾಟೆ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಅದೇ ಅವ್ರಿಗೆ ಯಾವಾಗ ಬೇಕೋ ಅವಾಗ ವಿಡಿಯೋ ಮಾಡ್ಕೊಳ್ಳೋದು, ಯಾವಾಗ ಬೇಕೋ ಅವ್ರನ್ನ ಟ್ರಿಗರ್ ಮಾಡೋದು. ಸಂದರ್ಭದಲ್ಲಿ ನಿಮ್ ಮನೆಗೆಲ್ಲ ಬಂದಿದ್ವಿ, ತುಂಬಾ ಒಡನಾಟದಲ್ಲಿದ್ರಿ, ನಾವು ನೋಡಿದೀವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಡನ್ ಆಗಿ ಈ ತರ ಬದಲಾವಣೆ ಯಾಕೆ ಅಂತ ಹೇಳಿ? ಅದೇ ಮೇಡಮ್, ದುಡ್ಡು ಅನ್ನೋದು ಸಂಬಂಧಗಳನ್ನ ಕಿತ್ತಾಕತ್ತೆ ಅಂತ ಹೇಳ್ತಾರಲ್ಲ, ಇದಾಗೆ ಆಗಿರೋದು. ಇವಾಗ ಅದು ಬಂದು ಕೇಳ್ತಾರೆ, ಈ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಅಮೌಂಟ್ ನನ್ಗೆ ಕೊಡು, 1 crore 25 lakhs ಕೊಡು ಅಂತ ಕೂತ್ಕೊಂತಾರೆ. ಇವಾಗ ನನ್ ಕಡೆನೂ ಇನ್ವೆಸ್ಟ್ಮೆಂಟ್ ಇದ್ದಾಗ ನಿನಗೆ ದುಡ್ಡು ಕೊಟ್ಟು ಮನೇನು ಕಳ್ಕೊಳ್ಳುವಂತದ್ದು ಪರಿಸ್ಥಿತಿ ನನಗೆ ಯಾಕೆ? ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿ. ಇವಾಗ ನೀನ್ ಕೊಟ್ಟಿರೋ ಪ್ರೂಫ್ ನ ಕೋರ್ಟ್ ಅಲ್ಲಿ ಪ್ರತಿಯೊಂದನ್ನು ನೋಡಿನೇ ತಾನೇ ಅವ್ರು ತೀರ್ಮಾನ ಕೊಡೋದು. ಅಲ್ಲೇ ಪ್ರೂವ್ ಆಗ್ಲಿ, ನನಗೇನು ಬೇಜಾರಿಲ್ಲ. ಅದನ್ನ ಕೇಳಿದೀನಿ, ಆಯ್ತಮ್ಮ ಒಂದ್ ಕೆಲಸ ಮಾಡು, ಅಗ್ರಿಮೆಂಟ್ ಮಾಡ್ಕೊಡು. ರಂಜಿತ್ ಇಷ್ಟ ದಿವಸ ಕಟ್ಕೊಂಡು ಹೋಗ್ತಾನೆ, 12 years ಏನಿದೆ EMI ಅವ್ನ್ ಕಟ್ಕೊಂಡು ಹೋಗ್ತಾನೆ. ಕಟ್ಕೊಂಡು ಹೋದ್ಮೇಲೆ ಈ ಮನೆಯನ್ನ ಅವನಿಗೆ ಬಿಟ್ಟು ಕೊಡ್ತೀನಿ ಅಂತ ಬರ್ಕೊಡು ಅಂದ್ರೆ ಅದನ್ನು ಬರ್ಕೊಡಲ್ಲ. ದುಡ್ಡು ಬೇಕು ಅಂತಾರೆ, ಮನೇನೂ ಬೇಕು ಅಂತಾರೆ. ಹೇಗಿದೆ ಮೇಡಮ್ ಇದು ನ್ಯಾಯ? ಅದು ತಪ್ಪಲ್ವಾ? ಅದನ್ನ ನಾನು ಇದ್ ಮಾಡಿದಿಕ್ಕೇನೆ ಇವತ್ತು ನೋಡಿ ಮೀಡಿಯಾ ಬಂದು ಕೂತಿದ್ದಾರೆ ನನ್ನ ಹೆಸರು ಹಾಳು ಮಾಡ್ಬೇಕು ಅಂತ. ತಪ್ಪಲ್ವಾ ಇದೆಲ್ಲ ಮಾಡೋದು? ಬಂದು ಒಂತದವ್ರೆ ತಪ್ಪು ಮಾಡಿದಾಗ ನಮ್ಗೆ ಬೇಜಾರಾಗುತ್ತೆ. ಹೌದು. ಮುಂದೆ ಸರ್ ನಿಮ್ಮ ನಡೆ ಏನಿಲ್ಲ ಮೇಡಮ್, ಸಿವಿಲ್ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ಲಿ, ನ್ಯಾಯಾಲಯದಿಂದ ಏನ್ ಬರುತ್ತೋ ತೀರ್ಪು ಅದಕ್ಕೆ ನಾವು ಬದ್ಧನಾಗಿರ್ತೀನಿ. ಅವ್ರು ಬಿಟ್ಟು ಹೋಗೋ ಅಂದ್ರೆ ಬಿಟ್ಟು ಹೋಗ್ತೀನಿ, ಇಲ್ಲ ಅಂದ್ರೆ ಅದ್ ನನಗೆ ಸಿಗ್ಬೇಕು ಅಂತಿದ್ರೆ ಅದು ಪ್ರೂವ್ ಆಗುತ್ತೆ. ಪ್ರೂವ್ ಆದ್ಮೇಲೆ ನಮ್ಮ ಮನೇಲಿ ನಾವ್ ಇರ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.